ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಇವತ್ತು ನಾನು ಒಂದು ಒಳ್ಳೆ ಹೋಮ್ ರೆಮಿಡಿ ಆಗಿರುವಂಥ ಮತ್ತು ಹೇರ್ ಗ್ರೋತ್ ಆಗಲಿಕ್ಕಂತ ಹೇಳಿ ಒಂದು ಒಳ್ಳೆ ಪವರ್ಫುಲ್ ಆಗಿರೋ ಒಂದು ಹೇರ್ ಆಯಿಲ್ನ ಮಾಡಿ ತಿಳಿಸುವ ಅಂತ ನಿಮಗೆ ಮಾಡಿ ಹೇಳ್ಕೊಡುವ ಅಂತ ಹೇಳಿ. ಸೊ ಅದಕ್ಕೆ ನಾನಿವಾಗ ಒಂದು ಒಳ್ಳೆ ಹೇರ್ ಗ್ರೋತ್ ಒಂದು ಹೇರ್ ಆಯಿಲ್ನ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಹೇರ್ ಆಯಿಲ್ನ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಅಡುಗೆ ಮಾಡಿ ಇಟ್ಕೊಳ್ಬೋದು ಈ ಹೇರ್ ಆಯಿಲ್ನ. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಮತ್ತು ಇದನ್ನು ಯೂಸ್ ಮಾಡೋದು ಹೇಗೆ, ಮತ್ತು ಈ ಹೇರ್ ಆಯಿಲ್ನ ಮಾಡಿಟ್ಕೊಂಡು ಎಷ್ಟು ದಿನಗಳ ಕಾಲನ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಮತ್ತು ಯೂಸ್ ಹೇಗೆ ಮಾಡೋದು, ಯೂಸ್ ಮಾಡಿದ ಮೇಲೆ ಎಷ್ಟು ಅವರ್ ಬಿಟ್ಟು ಹೇರ್ ವಾಶ್ನ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ. ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೆ ಇದರದ್ದು ಬೆನಿಫಿಟ್ಸ್ ಕೂಡ ನೀವು ತಿಳ್ಕೊಬೋದು. ಸೊ ಯಾರಿಗೆಲ್ಲ ಒಂದು ಒಳ್ಳೆ ಹೇರ್ ಗ್ರೋತ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಸೊ ಈ ಹೇರ್ ಆಯಿಲ್ನ ಪ್ಲೀಸ್ ಎಲ್ಲರೂ ಯೂಸ್ ಮಾಡಿ, ರೆಡಿ ಮಾಡಿ ಯೂಸ್ ಮಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹೇರ್ ಆಯಿಲ್ನ ನಾನು 8 ಇಯರ್ಸ್ ಬ್ಯಾಕಿಂದ ನಾನು ಹಚ್ಕೊಳ್ತಾ ಬಂದಿದ್ದೀನಿ, ನನ್ನ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಬಂದಿದ್ದೀನಿ. ಒಂದು ಒಳ್ಳೆ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ನನ್ನ ಹೇರ್ಸ್ ಕೂಡ ನೋಡ್ಬೋದು, ನಾನು ಒಂದು 8 ಇಯರ್ಸಿಂದ ಕೂಡ ನಾನು ಈ ಹೇರ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನಾನು ಎಷ್ಟೋ ಸಾರಿ ಹೇರ್ ಎಲ್ಲ ಒಳ್ಳೆ ಗ್ರೋತ್ ಆದರೂ ಕೂಡ ಕಟ್ ಕೂಡ ಮಾಡಿಸ್ಕೊತ ಬಂದಿದ್ದೀನಿ. ಇವಾಗ ಮತ್ತೆ ಹೇರ್ಸ್ ನನಗೆ ತುಂಬ ಲಾಂಗ್ ಆಗಿ ಬಂದಿದೆ. ಸೊ ಡೆಲಿವರಿ ಆದಮೇಲೆ ಮತ್ತೆ ನಾನು ಲಾಂಗ್ ಹೇರ್ಸೇ ಬಿಟ್ಟಿದ್ದು. ಸೊ ಮತ್ತೆ ಕೂಡ ಇದೇ ಹೇರ್ ಆಯಿಲ್ನ ನಾನು ಯೂಸ್ ಮಾಡ್ಕೊಳ್ತಾನೆ ಬರ್ತಾ ಇದ್ದೀನಿ. ಈ ಥರ ನಿಮಗೆ ಒಂದು ಒಳ್ಳೆ ಹೇರ್ ಗ್ರೋತ್ ಆಗಬೇಕಂದ್ರೆ ಒಂದು ಒಳ್ಳೆ ಹೋಮ್ ರೆಮಿಡಿ ಆಗಿರುವಂಥ ಒಂದು ಪವರ್ಫುಲ್ ಆಗಿರುವಂಥ ಹೇಳಿ ಒಂದು ಒಳ್ಳೆ ಹೇರ್ ಆಯಿಲ್ನ ಹೇಳ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಎಲ್ಲರಿಗೂ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅದು ಯಾವ ರೀತಿ ಹೇರ್ ಆಯಿಲ್ನ ಮಾಡಬೇಕನ್ನೋ ಮತ್ತು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕೋ ಅದನ್ನು ತೋರಿಸ್ತೀನಿ, ಬನ್ನಿ. ನಾನು 8 ಇಯರ್ಸ್ ಬ್ಯಾಕಿಂದ ಕೂಡ ಈ ಹೇರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೀಗಿದೆ ನನ್ನ ಹೇರ್ಸ್ ಎಲ್ಲ ತುಂಬ ಟೈಮಿಂದ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಈ ಹೇರ್ ಆಯಿಲ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ನಾನು ರೆಡಿ ಮಾಡಲಿಕ್ಕಂತ ಹೇಳಿ ಒಂದು ಪ್ಲೇಟಲ್ಲಿ ಕರಿಬೇವು, ದಾಸವಾಳ, ಕೆಂಪು ದಾಸವಾಳ ಮತ್ತು ಈರುಳ್ಳಿ ಮತ್ತು ದಾಲ್ಚಿನ್ನಿ, ಮೆಂತೆ, ಕಪ್ಪು ಎಳ್ಳು ಮತ್ತು ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ ಅದನ್ನೇ ತೊಗೊಂಡಿದ್ದೀನಿ. ಮತ್ತು ನೀವು ಬೇರೆ ಯಾವುದಾದ್ರೂ ಬ್ರ್ಯಾಂಡಲ್ಲಿ ತೊಗೋಬೋದು. ಇದೆಲ್ಲದನ್ನು ಸೇರಿಸಿ ಆಯಿಲ್ನ ರೆಡಿ ಮಾಡೋದು. ಒಂದು ಬಾಣಲೆಯಲ್ಲಿ ಅದು ಕೋಕೋನಟ್ ಆಯಿಲ್ನ ನಾನು ಹಾಕಿ ಲೋ ಟು ಮೀಡಿಯಮ್ ಸ್ಪೀಡಲ್ಲಿ ಒಲೆನ ಹಚ್ಚಿ ಇದು ಎಲ್ಲ ಸಾಮಗ್ರಿಗಳನ್ನೆಲ್ಲ ತೋರಿಸಿದ್ನಲ್ಲ ಪ್ಲೇಟಲ್ಲಿರುವಂಥದ್ದು, ಅದೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸಿ ಬಾಣಲೆಯಲ್ಲಿ ಹಾಕಿ ನೀಟಾಗಿ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದೇನೇ ಇಲ್ಲ ಅಂದರೂ ಒಂದು 10 ನಿಮಿಷಗಳ ಕಾಲ ಸರಿಯಾಗಿ ಬೇಯಬೇಕು. ಅದು ನೀಟಾಗಿ ಅದು ಹೇಗೆ ಬೆಂದಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಅದು ನೀಟಾಗಿ ಅಂದರೆ ಆಯಿಲೆಲ್ಲ ಅದರಲ್ಲಿರುವಂಥ ಅಂಶ ಎಲ್ಲ ಎಲ್ಲ ಎಣ್ಣೆಯಲ್ಲಿ ಬಿಡಬೇಕಲ್ಲ. ಸೊ 10 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ, ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟರೂ ಕೂಡ ಪರವಾಗಿಲ್ಲ. 10 ನಿಮಿಷದ ಕಾಲ ಅದು ನೀಟಾಗಿ ಆಯಿಲೆಲ್ಲ ರೆಡಿ ಆಗಬೇಕಲ್ಲ. ಸೊ ಅದು ರೆಡಿ ಆಗ್ತಾ ಇದೆ ಇವಾಗ. ಆಗ ಸ್ವಲ್ಪ ಅದು ಬೇಯುವಾಗ ಚೂರು ಒಂದು ಸಣ್ಣ ಸ್ಪೂನಿಂದ ಅದು ಕೈ ಆಡಿಸ್ತಾ ಇರಿ. ಸೊ ನೀಟಾಗಿ ಎಲ್ಲ ಇದರಲ್ಲಿರುವಂಥ ಎಲ್ಲ ಬೇಯಬೇಕಲ್ಲ ಅಂಶ ಎಲ್ಲ, ಕರಿಬೇವು ಮತ್ತು ಮೆಂತೆ ಎಲ್ಲ ಸೇರಿ ಬೇಯಬೇಕಲ್ಲ. ಸೊ ಇವಾಗ ಬೇಯ್ತಾ ಇದೆ ಅಂತ ಗೊತ್ತಾಗಿದೆ. ಈರುಳ್ಳಿ ಎಲ್ಲ ಕೆಂಪಗಾಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನ ಬೇಯಿಸಿ. ಮತ್ತು ಮೆಂತೆ ಇದೆಯಲ್ಲ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು. ಸೊ ಅಲ್ಲಿವರೆಗೂ ಬೇಯಿಸಬೇಕು. ಕರೆಕ್ಟಾಗಿ ಒಂದು 10 ನಿಮಿಷ ಬೇಯಿದ್ರೆ ಗೊತ್ತಾಗ್ಬಿಡ್ತದೆ ಈ ಆಯಿಲ್ ಇವಾಗ ರೆಡಿಯಾಗಿದೆ ಅಂತ ಹೇಳಿ. ಸೊ ಆಯಿಲೆಲ್ಲ ರೆಡಿ ಆದಮೇಲೆ ಅದನ್ನು ಆಫ್ ಮಾಡಿ ಈ ಆಯಿಲ್ನ ಏನೇ ಇಲ್ಲ ಅಂದ್ರೂ ಒಂದು ಸಾರಿ ಮಾಡಿಕೊಂಡ್ರೆ 1 ಮಂತ್ವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಸಹ ಆಗೋದಿಲ್ಲ. ಒಂದೇ ಒಳ್ಳೆ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಅದ್ರ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿ. ಸೊ ಈ ಥರ ಕಲರ್ಗೆ ಬಂದಿರಬೇಕದು. ಇವಾಗ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ಇಟ್ಟಿದೆ. ಇವಾಗ ಅದು ಕುದೀತಾ ಇದೆ. ಗ್ಯಾಸ್ ಆಫ್ ಮಾಡ್ತೀನಿ. ಸೊ ತಣ್ಣಗಾದಮೇಲೆ ಈಗ ಹೇರ್ನ ಹೇಗೆ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನನ್ನ ಹೇರ್ಸಿಗೆ
ಆ ಹೇರ್ ಆಯಿಲ್ನ ಸ್ವಲ್ಪ ತಣ್ಣಗಾದಮೇಲೆ ಕೂದಲಿಗೆ ಅದರ ಬೇರಿಗೆ ಅಂದರೆ ರೂಟ್ಸ್ಗೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮತ್ತು ಲೆಂತಿಗೆ ಮತ್ತು ಎಂಡಿಗೆ ಕೂಡ ಹೇರ್ಸ್ ಎಂಡಿಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಏನೇ ಇಲ್ಲಾಂದರೂ ಒಂದು ಹಾಫ್ ಆನ್ ಅವರ್ ಟೈಮ್ ಬಿಡ್ಬೋದು. ಹೇರ್ ಆಯಿಲ್ನ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಾದಮೇಲೆ ಸರಿಯಾಗಿ ಹಾಫ್ ಆನ್ ಅವರ್ ಬಿಟ್ಟು ಅದಾದಮೇಲೆ ಸ್ನಾನ ಮಾಡಬೇಕು. ನಾರ್ಮಲ್ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರ ಅದೇ ಶಾಂಪೂಯಿಂದ ಹೇರ್ ಆಯಿಲ್ನ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಹೇರ್ ಆಯಿಲ್ ಮಾಡಿದ್ದಾದಮೇಲೆ ಒಂದು 5ರಿಂದ 10 ನಿಮಿಷಗಳ ಕಾಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ, ನೀಟಾಗಿ ಹೆಡ್ ಮಸಾಜ್ ಮಾಡ್ಕೊಳ್ಳಿ. ಸೊ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ಈಸಿ ಆಗ್ತದೆ ಮತ್ತು ಹೇರ್ ಗ್ರೋತಿಗೂ ಕೂಡ ಇದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ನೀಟಾಗಿ ಎಲ್ಲ ಹೇರ್ ಆಯಿಲ್ ಮಾಡಿಕೊಂಡು ನಂತರ ನೀಟಾಗಿ ಬನ್ನೆಲ್ಲ ಮೇಲೆ ಬನ್ ಕಟ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದಾದಮೇಲೆ ಸ್ನಾನನ ಮಾಡಬೇಕು. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊತ ಬನ್ನಿ. ಏನೇ ಇಲ್ಲಾಂದರೂ ಒಂದು 3 ತಿಂಗಳ ಕಾಲ 3 ಮಂತ್ಸ್ ಕಾಲ ಟೈಮ್ವರೆಗೂ ಮಾಡ್ಕೊತ ಬಂದರೆ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ಮತ್ತು ಬೇಬಿ ಹೇರ್ಸ್ ಕೂಡ ಬರಲಿಕ್ಕೆ, ನ್ಯೂ ಗ್ರೋತ್ ಹೇರ್ಸ್ ಕೂಡ ಬರಲಿಕ್ಕೆ ಕೂಡ ಯೂಸ್ಫುಲ್ ಆಗ್ತದೆ ಅಂತಲೇ ಹೇಳ್ಬೋದು ಈ ಹೇರ್ ಆಯಿಲ್ನ. ಇದನ್ನು ಯೂಸ್ ಮಾಡಿ ನೋಡಿ. ಸೊ ಹೇರ್ ವಾಶ್ ಎಲ್ಲ ಮಾಡಬೇಕು. ಇವಾಗ ಬನ್ನು ಕಟ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಹೇರ್ ವಾಶ್ ಎಲ್ಲ ಮಾಡ್ತೇನೆ. ಸೊ ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದಮೇಲೆ ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಸ್ಮೂತಾಗಿ ಆಗಿದೆ ಅಂದರೆ ತುಂಬ ಸ್ಮೂತಾಗಿ ಆಗಿದೆ, ಒಳ್ಳೆ ಚೆನ್ನಾಗಾಗಿದೆ ಹೇರ್ಸ್ ಎಲ್ಲ. ಸೊ ಈ ರೀತಿ ಒಳ್ಳೆ ಹೇರ್ಸ್ ಬರಬೇಕಂದ್ರೆ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡಲೇಬೇಕು. ಅದರಲ್ಲಿ ವಾರದಲ್ಲಿ 2 ಟೈಮ್ಸ್ ಆದರೂ ಯೂಸ್ ಮಾಡಲೇಬೇಕಾಗ್ತದೆ ಇದನ್ನು. ಹೇರ್ ವಾಶ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಇವಾಗ ಬಂದೆ. ಸೊ ನೋಡಿದ್ರಲ್ಲ ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಸೊ ಈ ಹೇರ್ ಆಯಿಲ್ನ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಬೇಕಂತ ಹೇಳ್ಬೋದು. 2 ಟೈಮ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಬೆಸ್ಟ್ ಅಂತ. ಮತ್ತು 3 ಮಂತ್ಸ್ವರೆಗೂ ಕಂಟಿನ್ಯೂನ ಈ ಹೇರ್ ಆಯಿಲ್ನ ನೀವೇನಾದರೂ ಯೂಸ್ ಮಾಡಿದರೆ ಒಂದು ಒಳ್ಳೆ ಹೇರ್ ಗ್ರೋತ್ನ ನೋಡ್ಬೋದು. ಮತ್ತು ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗ್ತದೆ. ಈ ಥರ ನೀವೊಂದು ಕಂಟಿನ್ಯೂ ಮಾಡ್ಕೊತ ಬಂದರೆ ಒಂದು ಒಳ್ಳೆ ಹೇರ್ ಬೆನಿಫಿಟ್ಸ್ನ ನೋಡ್ಬೋದು. ಇದಷ್ಟೇ ಅಲ್ಲದೆ ಕೆಲವೊಂದೀಗ ಒಳ್ಳೆ ಬ್ರ್ಯಾಂಡ್ಸಲ್ಲಿರುವಂಥ ಬ್ರ್ಯಾಂಡ್ಸಲ್ಲಿರುವಂಥ ಒಂದು ಹೇರ್ ಆಯಿಲ್ಸ್ ಇರ್ತದೆ. ಮತ್ತು ಹೇರ್ ಸಂಬಂಧಪಟ್ಟಂತೆ ಹೇರ್ ಗ್ರೋತ್ ಆಗಲಿಕ್ಕೆ ಎಲ್ಲ ಆಯಿಲ್ ಎಲ್ಲ ಸಿಗ್ತಾ ಇರ್ತದೆ. ಆದರೆ ಕೆಲವೊಂದು ಬ್ರ್ಯಾಂಡ್ಸಲ್ಲಿರುವಂಥ ಹೇರ್ ಆಯಿಲ್ ತುಂಬ ಎಕ್ಸ್ಪೆನ್ಸಿವ್ ಆದರೆ ಇನ್ನು ಕೆಲವೊಂದು ಬ್ರ್ಯಾಂಡ್ಸಲ್ಲಿರುವಂಥ ಹೇರ್ ಆಯಿಲ್ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತದೆ. ಸೊ ಅದನ್ನು ಯೂಸ್ ಮಾಡಿದ್ಮೇಲೆ ಕೂಡ ಅದು ಒಳ್ಳೆ ಯೂಸ್ಫುಲ್ ಆಗಿರ್ತದೆ ಅದೊಂದು ಹೇರ್ ಆಯಿಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇದಕ್ಕಂತೂ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಈ ಹೇರ್ ಆಯಿಲ್ನ ಒಂದು ಸಾರಿ ಮಾಡಿಬಿಟ್ಟು ನೀವು ಯೂಸ್ ಮಾಡಿ ಒಂದು ಒಳ್ಳೆ ರೀತಿಯಾದಂಥ ಹೇರ್ ಗ್ರೋತ್ನ ನೀವು ನೋಡ್ಬೋದು. ಸೊ ಒಂದು ಸಾರಿ ಟ್ರೈ ಮಾಡಿ. ಯಾಕಂದರೆ ನಾನು 8 ಇಯರ್ಸಿಂದ ಇದನ್ನು ಟ್ರೈ ಮಾಡ್ತಾ ಬಂದಿದ್ದೀನಿ. ಸೊ ನಾನು ಮನೇಲಿ ಕೂಡ ಇದನ್ನೆಲ್ರಿಗೂ ಎಲ್ರಿಗೂ ಕೂಡ ರೆಡಿ ಮಾಡಿ ಕೂಡ ಕೊಡ್ತಾ ಇರ್ತೀನಿ, ನೀವೆಲ್ಲ ಯೂಸ್ ಮಾಡಿ ಅಂತ ಹೇಳಿ. ಸೊ ಯೂಸ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಮತ್ತು ಏನಾದರೂ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಡಿಯೋಸ್ ಏನಾದರೂ ಬೇಕಿದ್ದರೆ ಹೇಳಿ, ಅದನ್ನು ಕೂಡ ಮಾಡ್ತೀನಿ. ಥ್ಯಾಂಕ್ ಯು.